ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಓಕೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದರಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಮೇಲೆ ಲೆವೆಲ್ಸ್ ಒಂದು ಚೇಂಜ್ ಆಯಿತು ಬಿಟ್ಟರೆ ಅನಾಲಿಸಿಸ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಬಟ್ ಬೆಳಿಗ್ಗೆ 250 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಯ್ತಲ್ವ, ಅಲ್ಲಿ ಲೆವೆಲ್ಸ್ ಅನ್ನೋದು ಚೇಂಜ್ ಆದವು. ಬಟ್ ರೆಸಿಸ್ಟೆನ್ಸ್ ಪರ್ಫೆಕ್ಟಾಗಿ ವರ್ಕ್ ಆಯಿತು. ನೋಡಿ ಹೆಂಗಿದೆ ಅಂತ ಕೇಳಿಸ್ಕೊಳ್ಳಿ. ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೋಬೋದು, ರೀಟ್ರೇಸ್ ಆದರೆ ಸೆಲ್ ಮಾಡ್ಕೋಬೋದು. ಬಟ್ ನಾಳೆ ಫಸ್ಟ್ ಹಾಫ್ ಕರೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಬೈಯಿಂಗ್ ಬರುತ್ತೆ. ಫಸ್ಟ್ ಹಾಫಲ್ಲಿ ಫಸ್ಟ್ ಹಾಫಲ್ಲಿ ರೀಟ್ರೇಸ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗುತ್ತೆ. ವೀಕೆಂಡ್ ಇರೋದ್ರಿಂದ ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ನೋಡಿ ಈ ಅನಾಲಿಸಿಸ್ ಲೆವೆಲ್ಸ್ ಎಲ್ಲ ಕೇಳಿಸ್ಕೊಂಡಲ್ವ. ಫಸ್ಟ್ ಹಾಫಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗುತ್ತೆ. ಇನ್ ಕೇಸ್ ಫಸ್ಟ್ ಹಾಫಲ್ಲಿ ಮಾರ್ಕೆಟ್ ಫಾಲ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಮೇಲೆ ಬರುತ್ತೆ. ಆ್ಯಂಡ್ ಲಾಸ್ಟ್ ಸೆಕೆಂಡ್ ಹಾಫು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದು ಹೇಳಿದ್ದೆ ಸೇಮ್ ಡ್ರಾಯಿಂಗ್, ಓಕೆ. ಈಗ ನೋಡ್ಕೊಳ್ಳಿ, ನೀವು ಲೆವೆಲ್ಸ್ ಕೂಡ ನೋಡ್ಕೊಳ್ಳಿ. 23,430. ಈಗ ನಮಗೆ ನಿಫ್ಟಿ ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆಯಿತು, 250 ಪಾಯಿಂಟ್ಸ್, ಅದು ಅಪ್ಡೇಟ್ ಮಾಡಿದ್ದೆ. ಗ್ಯಾಪ್ ಅಪ್ ಓಪನ್ ಆಯಿತು 23,430, ಸೇಮ್ ಲೆವೆಲ್. ಇದು ಫಸ್ಟ್ ಹಾಫ್ ಫಾಲ್ ಆಯಿತು, ಸೆಕೆಂಡ್ ಹಾಫಲ್ಲಿ ಮೂಮೆಂಟಮ್ ಬಂತು, ಓಕೆ. ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಫಸ್ಟ್ ಹಾಫಲ್ಲಿ ಫಾಲ್ ಆದರೆ ಸೆಕೆಂಡ್ ಹಾಫಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅಂತ ವರ್ಕ್ ಆಗಿದೆ ಇದು. ಬ್ಯಾಂಕ್ ನಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ಮೇಲೆ ಓಪನ್ ಆಯಿತು. ಇದು ಇವತ್ತು ಸಪೋರ್ಟ್ವರೆಗೂ ಬಂದಿಲ್ಲ, ಕಂಪ್ಲೀಟಾಗಿ ಅಲ್ಲೇ ಫೈಟ್ ಮಾಡಿ ಅದಾದಮೇಲೆ ಲಾಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಮೂಮೆಂಟಮ್ ಬಂದಿದೆ, ಓಕೆ. ಅದು ಮೂಮೆಂಟಮ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಂದಿದೆ ನೋಡಿ. ಈಗ ಮಂಡೇ ಏನು ಮಾಡಬೇಕು, ಈಗ ಮಂಡೇ ಏನಾಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಇವತ್ತೇನು ಮಾಡಿದ್ವಿ ನೋಡಬೇಕಲ್ವ ನೀವು, ಅದೇ ತುಂಬ ಜನಕ್ಕೆ ಇಂಪಾರ್ಟೆಂಟ್ ಕೂಡ. ನೋಡ್ಕೊಳ್ಳಿ, ಇವತ್ತು ಟೆಲಿಗ್ರಾಮಲ್ಲಿ ಇದು ನೋಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ, 15 ನಿಮಿಷ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಬಿಫೋರ್ ಮಾರ್ಕೆಟ್ 8:45 ಅಪ್ಡೇಟ್ ಮಾಡಿದ್ದೆ, ಓಕೆ. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ ಯಾವುದು ಅಂತ ಅದನ್ನು ನಾವು ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ. ಅದಾದಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಹೈ ಬ್ರೇಕ್ ಆದರೆ ನೀವು ಟ್ರೇಡ್ ಪ್ಲ್ಯಾನ್ ಮಾಡ್ಕೋಬೋದು ಅಂತ. ಇಲ್ಲಿ ನೋಡಿ, 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದಾಗ ಪಿ ಸೈಡ್ ಮತ್ತೆ ಅಪ್ಡೇಟ್ ಮಾಡಿದ್ರು 9 ಕಾಲ್ಗೆ. ಈ ಮೂಮೆಂಟಮ್ ಅಂತೂ ಕಂಪ್ಲೀಟ್ ಕ್ಯಾಪ್ಚರ್ ಆಯಿತು. ಎಕ್ಸಾಕ್ಟ್ ನಾನು ಇಲ್ಲೇ ನಮ್ಮ ಫ್ರೆಂಡ್ಗೆ ಎಕ್ಸಿಟ್ ಕೂಡ ಮಾಡಿಸ್ಬಿಟ್ಟೆ, ನಾನು ಇನ್ನು ಬರಲ್ಲ ಅಂತ. ಅದಾದಮೇಲೆ ಲೈವ್ ಲಿಂಕ್ ಕಳಿಸಿದ್ದೆ, ಇದರಲ್ಲಿ ಲೈವಲ್ಲಿ ಜಾಯ್ನ್ ಆದರೂ ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನಿಫ್ಟಿ ಇದು ನೋಡಿ, ಇನ್ನೊಂದು 2 ಅವರ್ಸ್ 3 ಅವರ್ಸ್ ಮಾರ್ಕೆಟ್ ಮೂಮೆಂಟಮ್ ಬರಲ್ಲ, ಓಕೆ. ಒಂದು ಈ ಲೋ ಬ್ರೇಕ್ ಆದರೆ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಬೋದು, ಆರ್ ಡೇ ಹೈ ಬ್ರೇಕ್ ಆದರೆ ಬೈ ಕಡೆ ಪ್ಲ್ಯಾನ್ ಮಾಡ್ಬೋದು. ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ, ಯಾಕಂದರೆ ನಾನು 1:30ವರೆಗೂ ಮಾತ್ರ ಲೈವ್ ಇದ್ದೆ, ಅದನ್ನು ಹೇಳೇ ಹೋಗಿದ್ದೆ. ಆಫ್ಟರ್ ನಮ್ಮ ಅನಾಲಿಸಿಸ್ ಡೇ ಹೈ ಬ್ರೇಕ್ ಆದಾಗ ಇಷ್ಟು ಮೂಮೆಂಟಮ್ ಸಿಕ್ಕಿದೆ, 150 to 350 200 ಪಾಯಿಂಟ್ಸ್ ಮೂಮೆಂಟಮ್ ಸಿಕ್ಕಿದೆ ಡೇ ಹೈ ಬ್ರೇಕ್ ಆದಮೇಲೆ. ಅದು ವಿತೌಟ್ ರೆಡ್ ಕ್ಯಾಂಡಲ್ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿರ್ತಾರೆ. ಇದು ಕೂಡ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ವಿ, ಬಂದವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಲೈವಲ್ಲಿ, ಓಕೆ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಟ್ರೇಡ್ ವಿತ್ ಚರಣ್ ಅಂತ ಸರ್ಚ್ ಮಾಡಿ, ಒಂದು ಚಾನಲ್ ಬರುತ್ತೆ, ಆ ಚಾನಲಲ್ಲಿ ಈ ಗ್ರೂಪ್ ಲಿಂಕ್ ಇರುತ್ತೆ, ಅಲ್ಲಿಂದ ಬರ್ಬೋದು ನೀವು, ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಮಂಡೇ ಏನು ಮಾಡಬೇಕು ಅಂದರೆ ತುಂಬ ಸಿಂಪಲ್. ಈ ಮೂಮೆಂಟಮ್ ನೋಡಿ ಎಲ್ಲರೂ ಬೈ ಅಂತಾರೆ, ಓಕೆ. ಬಟ್ ನಾನು ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ಬೈ ಮಾಡೋದು. ಇದನ್ನು ಬೈ ಇನ್ ಡಿಪ್ ಅಂತ ಕರಿತೀವಿ. ಡಿಪ್ ಆಗಬೇಕು ಫಸ್ಟು, ಡಿಪ್ ಆದಮೇಲೆ ಬೈ ಮಾಡ್ತೀನಿ, ಓಕೆ. ಯಾಕಂದ್ರೆ ಮಾರ್ಕೆಟ್ ಓಪನಿಂಗ್ ನೋಡ್ಕೋಬೇಕು, ಗ್ಯಾಪ್ ಅಪ್ ಓಪನ್ ಆಗುತ್ತಾ, ಗ್ಯಾಪ್ ಡೌನ್ ಓಪನ್ ಆಗುತ್ತಾ, ಫ್ಲ್ಯಾಟ್ ಓಪನ್ ಆಗುತ್ತಾ ಅಂತ. ಗ್ಯಾಪ್ ಡೌನ್ ಓಪನ್ ಆದರೆ ನೋ ಪ್ರಾಬ್ಲಮ್, ಬೈಯಿಂಗ್ ಕಡೆ ಬರ್ತೀನಿ. ಇನ್ ಕೇಸ್ ಗ್ಯಾಪ್ ಅಪ್ ಆರು ಫ್ಲ್ಯಾಟ್ ಓಪನ್ ಆದರೆ ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ತೀನಿ. ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿ ಮಂಡೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ, ನೋಡ್ಕೊಳ್ಳಿ. ಯಾರಿಗಾದ್ರೂ ಹೆಲ್ಪ್ ಬೇಕಂದರೆ ಕೇಳಿ, ಟೆಲಿಗ್ರಾಮಲ್ಲಿ ಲಿಂಕ್ ಕಳಿಸ್ತೀನಿ, ಬನ್ನಿ, ಲೈವಲ್ಲಿ ನಾನು ಹ್ಯಾಂಡಲ್ ಮಾಡ್ತೀನಿ, ನೋಡ್ಕೊಳ್ಳಿ. ಅದು ಕೂಡ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ಮಾಡಿ, ಓಕೆ. ಯಾಕಂದರೆ ನಾನು ಸಬಿ ರಿಜಿಸ್ಟರ್ಡ್ ಅಲ್ಲ, ಎಜುಕೇಷನಲ್ ಪರ್ಪಸ್ ಶೇರ್ ಮಾಡ್ತೀನಿ, ನೀವು ಮಾಡ್ಕೋಬೋದು. ಇದು ಬ್ಯಾಂಕ್ ನಿಫ್ಟಿ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ. ಮಂಡೇ ಫ್ಲ್ಯಾಟ್ ಓಪನ್ ಆದರೆ 50 ಮಿನಿಟ್ಸ್ ಯೂಸ್ ಮಾಡಿ, ಫ್ಲ್ಯಾಟ್ ಓಪನ್ ಆಗಬೇಕು. ಯೂಸ್ ಮಾಡಿ 9:30ವರೆಗೂ ಏನು ಟ್ರೇಡ್ ಮಾಡಬೇಡಿ. 9:30 ಕ್ಯಾಂಡಲ್ ಯಾವ ಕಡೆ ಎಂಟ್ರಿ ಬರುತ್ತೆ 50 ಮಿನಿಟ್ಸ್ ಕ್ಯಾಂಡಲ್ ಆ ಕಡೆಗೆ ಮಾಡಿ TSL ಮಾಡಿ
ಫಸ್ಟ್ ಕರೆಕ್ಷನ್ ಬಂದರೆ ಬೈ ಪ್ಲಾನ್ ಮಾಡ್ಬೋದು, ಆರ್ ಈ ಝೋನ್ ಒಳಗಡೆ ಹೋಗಿದೆ ಅಂದರೆ ಸೆಲ್ ಪ್ಲಾನ್ ಮಾಡ್ಬೋದು. ಡ್ಯೂಯಲ್ ವ್ಯೂ ಅಂತ ಕರಿತೀವಿ. ನಿಫ್ಟಿ ಬೈ ಆ್ಯಂಡ್ ಡಿಪ್, ಬ್ಯಾಂಕ್ ನಿಫ್ಟಿ ಡ್ಯೂಯಲ್ ವ್ಯೂ. ಓಕೆ, ನೋಡ್ಕೊಳ್ಳಿ ಈ ಲೆವೆಲ್ಸು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್, ಜಸ್ಟ್ ಎಜುಕೇಷನಲ್ ಪರ್ಪಸ್ ಅಷ್ಟೇ. ಆ್ಯಂಡ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಬಾಯ್.